ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಸಬ್ಬಕ್ಕಿಯನ್ನು ಉಪಯೋಗಿಸಿ ಮಾಡುವಂಥ 2 ರುಚಿಯಾದ ದೋಸೆ ರೆಸಿಪಿಗಳನ್ನು ತೋರಿಸ್ತೇನೆ. ಈ 2 ದೋಸೆಗಳು ತುಂಬಾ ಮೃದುವಾಗಿ ರುಚಿಯಾಗಿರ್ತದೆ. ನೀವು ಒಂದು ಸಾರಿ ಈ ದೋಸೆ ರೆಸಿಪಿಗಳನ್ನು ಮಾಡಿ ನೋಡಿ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. 1 ಚಮಚ ಮೆಂತ್ಯಕಾಳನ್ನು ಹಾಕ್ಕೊಳ್ಬೇಕು. ಹಾಗೆ 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ಬೇಕು. 1 ಕಪ್ ತಗೊಂಡಿದ್ದೇನೆ ನೋಡಿ. 2 ಕಪ್ ಅಕ್ಕಿಗೆ 1 ಕಪ್ ಹಾಕ್ಕೊಳ್ಬೇಕು. ಈಗ ಇದನ್ನು ನೀರು ಹಾಕಿ 3-4 ಸಲ ಚೆನ್ನಾಗಿ ತೊಳಿಬೇಕು ನೋಡಿ. ಈಗ ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ ನೋಡಿ. ಈಗ ಇದಕ್ಕೆ ನೀರು ಹಾಕಿ ನೆನೆಸಿಡಬೇಕು. 4 ಗಂಟೆ ಆದರೂ ನೆನೆಸಬೇಕು ನೋಡಿ. ಸಬ್ಬಕ್ಕಿ ಚೆನ್ನಾಗಿ ಮೆತ್ತಗಾಗಬೇಕು. ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ರುಬ್ಬುವ ಒಂದು ಅರ್ಧ ಗಂಟೆ ಮೊದಲು 2 ಕಪ್ ಆಗುವಷ್ಟು ಮಂಡಕ್ಕಿಯನ್ನು ನೆನೆಸಿಡ್ತಾ ಇದ್ದೇನೆ. ಮಂಡಕ್ಕಿ ಚೆನ್ನಾಗಿ ಮೆತ್ತಗಾಗಬೇಕು ನೋಡಿ. ನಾನು ಇದಕ್ಕೆ ಅವಲಕ್ಕಿ ಹಾಕ್ತಾ ಇಲ್ಲ. ನೀವು ಅವಲಕ್ಕಿ ಹಾಕಿ ಬೇಕಿದ್ರೂ ಮಾಡ್ಕೊಳ್ಬೋದು. ಮಂಡಕ್ಕಿ ಹಾಕೋದ್ರಿಂದ ದೋಸೆ ತುಂಬಾ ಮೃದುವಾಗಿ ಆಗ್ತದೆ ನೋಡಿ. 5 ಗಂಟೆ ಆದಮೇಲೆ ನೋಡಿ ಸಬ್ಬಕ್ಕಿ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಸಬ್ಬಕ್ಕಿ ಅಕ್ಕಿಯನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ನೆನೆಸಿಟ್ಟಂತಹ ಮಂಡಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ನೋಡಿ. ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುದುಗ್ಲಿಕ್ಕೆ ಇಡಬೇಕು. 8 ಗಂಟೆ ಆದರೂ ಹುದುಗಬೇಕು ನೋಡಿ. ಈಗ ಮರುದಿವಸ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡಿದರೆ ಆಯಿತು. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಕಾವಲಿಯನ್ನು ಚೆನ್ನಾಗಿ ಬಿಸಿ ಮಾಡಿದ್ದೇನೆ. ಅದಕ್ಕೆ ಎಣ್ಣೆ ಹಚ್ಚಿಕೊಂಡಿದ್ದೇನೆ ನೋಡಿ. ಈಗ 1 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ದೋಸೆಯನ್ನು ಸಾರಿಸಿಕೊಳ್ಳಿ ನೋಡಿ. ಎಷ್ಟು ಗೂಡಾಗಿ ದೋಸೆ ಆಗ್ತಾ ಉಂಟು ನೋಡಿ. ಅಷ್ಟೇ ಮೆತ್ತಗೆ ಕೂಡ ಆಗ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಈಗ ಮುಚ್ಚಳ ತೆಗೆದು ಮಗುಚಿ ಬೇಕಿದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ನಾನು ಮಗುಚಿ ಹಾಕ್ತಾ ಇಲ್ಲ ನೋಡಿ. ಹಾಗೆ ತೆಗಿತಾ ಇದ್ದೇನೆ ನೋಡಿ. ಎಷ್ಟು ಮೃದುವಾಗಿ ಆಗಿದೆ ನೋಡಿ. ತುಂಬಾ ಸಾಫ್ಟಾಗಿ ಆಗ್ತದೆ. ನೀವು ಒಂದು ಸಾರಿ ಮಾಡಿ ನೋಡಿ. ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನೋಡಿ. ಈಗ ಇನ್ನೊಂದು ವಿಧದ ದೋಸೆಯನ್ನು ಮಾಡಿ ತೋರಿಸ್ತೇನೆ. ಇನ್ಸ್ಟೆಂಟ್ ಆಗಿ ಮಾಡುವ ದೋಸೆ. ಇದಕ್ಕೆ ಅಕ್ಕಿ ಎಲ್ಲ ಹಾಕಬೇಕಾಗಿಲ್ಲ ನೋಡಿ. ನೀವು ಉಪವಾಸದ ಸಮಯದಲ್ಲೂ ಕೂಡ ಈ ದೋಸೆಯನ್ನು ಮಾಡ್ಕೊಳ್ಬೋದು. 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತಗೊಳ್ಬೇಕು. ಹಾಗೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿ, 1 ಚಮಚ ಮೆಂತ್ಯಕಾಳು, ಇದು 3 ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಇದನ್ನು 1 ಸಾರಿ ನೀರು ಹಾಕಿ ತೊಳೆದ್ರೆ ಸಾಕು, ಜಾಸ್ತಿ ತೊಳಿಬೇಕಾಗಿಲ್ಲ. ಈಗ ನಾನು 1 ಸಾರಿ ತೊಳೆದು ತಂದಿದ್ದೇನೆ. ಈಗ ಇದನ್ನು ನೀರು ಹಾಕಿ 4 ಗಂಟೆ ನೆನೆಸ್ತೇನೆ. 4 ಗಂಟೆ ಆದಮೇಲೆ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ನೆನೆದಿದೆ ನೋಡಿ. ಈಗ ರುಬ್ಬಲಿಕ್ಕಾಗುವಾಗ 1/4 ಕಪ್ ಆಗುವಷ್ಟು ಓಟ್ಸನ್ನು ನೆನೆಸ್ತಾ ಇದ್ದೇನೆ. ಓಟ್ಸನ್ನು ನೆನೆಸದೆ ನೀವು ಹಾಗೇ ಹಾಕಿ ರುಬ್ಬಿಕೊಳ್ಬೋದು. ಈಗ ನೆನೆಸಿಟ್ಟ ಸಬ್ಬಕ್ಕಿ ಮತ್ತು ಹೆಸರು ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದಕ್ಕೆ 4 ಮೆಣಸು, 1 ಇಂಚು ಶುಂಠಿಯನ್ನು ಹಾಕ್ಕೊಳ್ತಿದ್ದೇನೆ. ಶುಂಠಿ ಮತ್ತು ಮೆಣಸನ್ನು ಹಾಕದಿದ್ರೂ ಆಗ್ತದೆ ನೋಡಿ. ದೋಸೆಗೆ ಫ್ಲೇವರ್ ಚೆನ್ನಾಗಿರ್ತದೆ ಮತ್ತು ರುಚಿ ಕೂಡ ಒಂದು ಡಿಫ್ರೆಂಟ್ ಆಗಿರ್ತದೆ ನೋಡಿ. ಅದು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಈಗ ಇದಕ್ಕೆ 1 ಸಾರಿ ರುಬ್ಬಿ ಆದಮೇಲೆ ಮತ್ತು ನಾನು ಓಟ್ಸು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಎಲ್ಲವನ್ನು ಜೊತೆಯಲ್ಲಿ ಹಾಕಿ ನೀವು ರುಬ್ಬಿಕೊಳ್ಬೋದು ನೋಡಿ. ನಾನು ರುಬ್ಬಿ ತಂದಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ದೋಸೆ ಮಾಡುವ. ಇದಕ್ಕೆ ಸೋಡಾ ಹಿಟ್ಟು ಎಂಥದ್ದು ಹಾಕಬೇಕಾಗಿಲ್ಲ. ಏನು ಹಾಕದಿದ್ರೂ ಕೂಡ ಇದು ತುಂಬಾ ಮೃದುವಾಗಿ ಆಗ್ತದೆ ನೋಡಿ. ಹಿಟ್ಟಿನ ಹದ ನೋಡ್ಕೊಳ್ಳಿ. ದೋಸೆ ಹಿಟ್ಟಿನ ಥರನೇ ಉಂಟು. ಈಗ ದೋಸೆ ಮಾಡುವ. ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಸವರಿದ್ದೇನೆ. 1 ಸೌಟ ಆಗುವಷ್ಟು ಹಿಟ್ಟನ್ನು ಹಾಕಿ ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ ಅಷ್ಟು ತೆಳ್ಳಗೆ ದೋಸೆ ಮಾಡ್ಬೋದು. ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. 1 ಸೈಡು ಚೆನ್ನಾಗಿ ಬೆಂದ ಮೇಲೆ ಮಗುಚಿ ಹಾಕಬೇಕು. 2 ಸೈಡ್ ಚೆನ್ನಾಗಿ ಬೆಂದ ಮೇಲೆ ದೋಸೆಯನ್ನು ತೆಗಿಬೇಕು. ಹೀಗೆ ಎಲ್ಲ ದೋಸೆಯನ್ನು ಮಾಡಿಕೊಳ್ಳಿ. ಇದಕ್ಕೆ ಅಕ್ಕಿ ಅವಲಕ್ಕಿಯನ್ನು ಹಾಕಲಿಲ್ಲ, ಹಾಗಾಗಿ ನೀವು ಇದನ್ನು ಉಪವಾಸಕ್ಕೆ ಬೇಕಿದ್ರೂ ಮಾಡಿಕೊಳ್ಬೋದು. 5 ನಿಮಿಷದೊಳಗೆ ನಿಮಗೆ 2 ದೋಸೆಯ ರೆಸಿಪಿಗಳನ್ನು ತೋರಿಸಿದ್ದೇನೆ. ಈ 2 ದೋಸೆ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.